ನುಗ್ಗೆಕಾಯಿ ಸಾರನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ತೇನೆ. ಒಂದು 8-10 ನುಗ್ಗೆಕಾಯಿ ತೆಗೆದುಕೊಳ್ಬೇಕು. ನಿಮಗೆ ಅಷ್ಟು ಪ್ರಮಾಣದಲ್ಲಿ ಅದನ್ನು ಈ ರೀತಿಯಾಗಿ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಳ್ಬೇಕು. ಹಾಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬೇಳೆಯನ್ನು, 2 ಉಳ್ಳಾಗಡ್ಡೆ, 1 ಬೆಳ್ಳುಳ್ಳಿ ಹಾಗೂ ನಿಮಗೆ ಬೇಕಾದರೆ ಒಂದು ಬಟಾಟೆ ಮಿಕ್ಸ್ ಮಾಡ್ಬೋದು ಅಥವಾ ಒಂದು ಬದನೆಕಾಯನ್ನು ಮಿಕ್ಸ್ ಮಾಡ್ಬೋದು. ಹೀಗೆ ಮಿಕ್ಸ್ ಮಾಡಿ ಅದನ್ನು ಕುಕ್ಕರ್ ಹೊಡೆಸಿಟ್ಕೊಳ್ಬೇಕು. ಆ ರೀತಿ ಈ ನುಗ್ಗೆಕಾಯಿ ಹೆಚ್ಚಿರ್ತೇವೆ, ಅದಕ್ಕೆ ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಹುಣಸೆಹಣ್ಣು ಹಾಗೂ ಉಪ್ಪನ್ನು ಹಾಕಿ ನಿಮಗೆ ಸಾರಿನ ಪ್ರಮಾಣ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕಿ ಅದನ್ನು ಕುದಿಸಿಟ್ಕೊಳ್ಬೇಕು. ಆ ರೀತಿ ಮತ್ತು ಒಗ್ಗರಣೆನ ಕಾಯಿಸ್ಕೊಳ್ಬೇಕು. ಇದಕ್ಕೆ ಅಂದರೆ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಮತ್ತು ಬೇವಿನ ಎಲೆ ಮತ್ತು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಒಗ್ಗರಣೆನ ಕಾಯಿಸಿಟ್ಕೊಳ್ಬೇಕು. ಈ ಬೇಯಿಸಿದಂಥ ಬೇಳೆಗೆ ಈ ಇದು ನುಗ್ಗೆಕಾಯಿ ಖಾರದ ಪುಡಿ ಹಾಕಿ ಎಲ್ಲ ಹಾಕಿ ಬೇಯಿಸಿಟ್ಕೊಂಡು ನುಗ್ಗೆಕಾಯಿಗೆ ಎರಡನ್ನೂ ಮಿಕ್ಸ್ ಮಾಡಿ ಪಾತ್ರೆಯಲ್ಲಿ ಹಾಕಿ ಕುದಿಸ್ಲಿಕ್ಕಿಡಬೇಕು. ಅದಕ್ಕೆ ಮೆಣಸಿನಕಾಯಿ ಸ್ವಲ್ಪ ಹಾಕಿ, ಕೊತ್ತಂಬರಿ ಹಾಕಿ, ಸ್ವಲ್ಪ ಕಾಯನ್ನು ಹಾಕಿ ಮಸಾಲೆ ಹೊಡೆಸಿಟ್ಕೊಳ್ಬೇಕು. ಅದಕ್ಕೆ ಒಂಚೂರು ಅರಿಶಿನ ಹಾಕಬೇಕು. ಹಾಕಿ ಮಸಾಲೆಯನ್ನು ಸಪ್ರೇಟಾಗಿ ಹೊಡೆದಿಟ್ಕೊಳ್ಬೇಕು. ಈ ಕುದಿತಾ ಇರುವಂಥ ನುಗ್ಗೆಕಾಯಿ ಮತ್ತು ಬೇಳೆ ರಸ ಮಿಕ್ಸ್ ಮಾಡಿ ಏನು ಕುದಿಸ್ತಾ ಇರ್ತೇವೆ, ಅದಕ್ಕೆ ಮಸಾಲೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಕೊನೆಯದಾಗಿ ಸ್ವಲ್ಪ ಒಗ್ಗರಣೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ ಇಳಿಸ್ಬೇಕು. ಹಾಗೆ ನಿಮಗೆ ಊಟ ಮಾಡಲಿಕ್ಕೆ ಅಂದರೆ ಅನ್ನಕ್ಕೆ ಇದು ನುಗ್ಗೆಕಾಯಿ ಸಾರು ತುಂಬ ಚೆನ್ನಾಗಿ ಆಗ್ತದೆ. ನೀವು ಒಮ್ಮೆ ಮಾಡಿ ನೋಡಿ. Then